ಪ್ರತಿ ವರ್ಷದಂತೆ 31 ಡಿಸೆಂಬರ್ಗೆ ಏನು ನಮ್ಮ ಹೊಸ ವರ್ಷದ ಈ 25 ಎಂಡ್ ಆಗ್ತಾ ಇದೆ ಮತ್ತು ಹೊಸ ವರ್ಷ ಏನು ವೆಲ್ಕಮ್ ಮಾಡಲಿಕ್ಕೆ ಭಾಳಷ್ಟು ಸೆಲೆಬ್ರೇಷನ್ಸು ಜನರು ಸಿಟಿಸನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಆ ಪ್ರಕಾರ ಈ ಅವರ ಸೆಲೆಬ್ರೇಷನ್ನಲ್ಲಿ ಸುಸೂತ್ರವಾಗಿ ಸುಗಮವಾಗಿ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ಯಾವುದೇ ಅಹಿತಕರ ಘಟನೆ ಆಗಲಾರ್ದ ಹಾಗೆ ನಾವು ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕಾಂಪ್ರಿಹೆನ್ಸಿವ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಪ್ರಕಾರ ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಮೋರ್ ದೆನ್ 44 ಪ್ಲೇಸಸ್ ಇದ್ದಾವೆ. ಎಸ್ಪೆಷಲಿ ಈ ಹೋಮ್ ಸ್ಟೇಸ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಈ ಸ್ಟಾರ್ ಹೋಟೆಲ್ಸ್ ಇರ್ಬೋದು, ಇವೆಲ್ಲವೂ ಇದ್ದಾವೆ. ಎಲ್ಲರಿಗೂ ಕೂಡ ಸರ್ಕಾರದಿಂದ ಬಂದಿರುವಂಥ ಏನು ಗೈಡ್ಲೈನ್ಸ್ ಇದ್ದಾವೆ, SOPs ಇದ್ದಾವೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಮುಖ್ಯಸ್ಥರಿಂದ ಬಂದಿರುವಂಥ ಎಲ್ಲ ಗೈಡ್ಲೈನ್ಸನ್ನು ಕೂಡ ಅದನ್ನು 100% ಕಾಂಪ್ಲಯನ್ಸ್ ಆಗಿ ಇದು ಮಾಡೋ ರೀತಿಯಲ್ಲಿ ಆ ಡೈರೆಕ್ಷನಲ್ಲಿ ನಾವು ಅವ್ರಿಗೆ ಮೀಟಿಂಗ್ಸು ಕರೆದು ಅವ್ರಿಗೆ ಹೇಳಿದ್ದಾಗಿದೆ. ಆ ಪ್ರಕಾರ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಇದ್ದಾವೆ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಹೇಳಿದ್ದಾಗಿದೆ. ಒಂದು, ಎಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಆಗುವಂಥ ವ್ಯವಸ್ಥೆ ಸ್ಥಳಗಳಿದ್ದಾವೆ ಅಲ್ಲಿ ಅದನ್ನು ಅವ್ರಿಗೆ ನಾವು ನೋಡ್ತಾ ಇರ್ತೀವಿ. ಒಂದು, ಅದೇ ರೀತಿ ನಮ್ಮ ಸಿಬ್ಬಂದಿ ಎಲ್ಲ ಕಡೆ ಡಿಪ್ಲಾಯ್ಮೆಂಟು ಕೂಡ ಆಗಿರೋದಿದೆ. ಆ ಎಲ್ಲ ಪ್ಲೇಸ್ಗಳಲ್ಲಿ ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು ಮತ್ತು ಹೊಸಕೋಟೆ ಇರ್ಬೋದು, ಅದೇ ರೀತಿ ಆನೇಕಲ್ ಇರ್ಬೋದು, ಎಲ್ಲ ಕಡೆಯೂ ಇದನ್ನು ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದಾಗಿದೆ. ಅದೇ ರೀತಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಇದೆ. ಎಂಟೈರ್ ಡಿಸ್ಟ್ರಿಕ್ಟ್ದು ಏನು ಎಲ್ಲ ಅಧಿಕಾರಿಗಳು, ಪೊಲೀಸ್ ಫೋರ್ಸ್ ಎಲ್ಲರೂ ಕೂಡ ರಾತ್ರಿ 1:30 to 2 o'clockವರೆಗೆ ಎಲ್ಲ ಕಂಪ್ಲೀಟ್ ಮುಗಿಯೋವರೆಗೆ ನಾವು ಅದನ್ನು ಎನ್ಶೋರ್ ಮಾಡ್ತೀವಿ. 12:30ಗೆ ನಾವು ಎಲ್ಲ ಎಸ್ಟಾಬ್ಲಿಷ್ಮೆಂಟನ್ನು ನಾವು ಶಟ್ ಡೌನ್ ಮಾಡಲಿಕ್ಕೆ ಹೇಳಿದ್ದೀವಿ. 12:30ಗೆ ಮಾಡಿ 1 o'clock ಕಂಪ್ಲೀಟ್ ಎಂಟೈರ್ ಪ್ಲೇಸಸನ್ನು ಕ್ಲೋಸ್ ಮಾಡ್ತಿದ್ವಿ. ದ್ಯಾಟ್ ಈಸ್ ಒನ್. ಅದಾದ ನಂತರ ವಾಹನಗಳ ಸಂಚಾರ ಏನಿದೆ, ಎಸ್ಪೆಷಲಿ STRR ರೋಡಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ನಾವು ಹಾಕಿದ್ದೀವಿ. ಪ್ರತಿಯೊಂದು ವಾಹನಗಳು STRR ರೋಡ್ ಅಂಥದ್ದು, ಎಸ್ಪೆಷಲಿ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅವ್ರಿಗೆ ಕಂಪಲ್ಸರಿ ನಾವು DD ಕೇಸಸನ್ನು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಇದು ಮಾಡ್ತಾಯಿದ್ದೀವಿ. ಒಂದು, ಅಲ್ಲಿ ಬ್ಯಾರಿಕೇಡಿಂಗ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ಯಾರು ಡ್ರಿಂಕ್ಸ್ ಮಾಡಿದ್ದಾರೆ, ಯಾರು ಇದು ಇದೆ, ಅವ್ರದ್ದು ರಿಸ್ಟ್ರಿಕ್ಷನ್ಸ್ ಏನು ಅಂತಂದರೆ ಅವ್ರಿಗೆ STRR ರೋಡಲ್ಲಿ ನಾವು ಅನುಮತಿ ಕೊಡಲ್ಲ. ಅವರು ಬೇರೆ ಒಂದು ಇದರಿಂದ ರಿಟರ್ನ್ ಹೋಗಬೇಕಾಗುತ್ತದೆ. ಆ ಪ್ರಕಾರ ಯಾರು ಎಲ್ಲ ರೀತಿಯ ಏನು ಟೆಸ್ಟ್ ನಾವು ಮಾಡ್ತಾಯಿದ್ವಿ ಆ ಪ್ರಕಾರ ನೋಡಿದ ನಂತರನೇ ಅವರಿಗೆ ವಿ ವಿಲ್ ರೆಗ್ಯುಲೇಟ್ ದ ಟ್ರಾಫಿಕ್, ಅದನ್ನು ಒಂದು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. STRR ರೋಡ್ ಇರ್ಬೋದು ಮತ್ತು ಇನ್ನಿತರ ಕೆಲವೊಂದಿಷ್ಟು ಪ್ಲೇಸಸ್ ಯಾವುದು ನಮ್ಮ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ಏರಿಯಾದಲ್ಲಿದೆ, ಅಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ಅದೇ ರೀತಿ ಕೆಲವೊಂದಿಷ್ಟು ನಮ್ಮ ದಾಬಸ್ಪೇಟ್ ಲಿಮಿಟ್ಸಲ್ಲಿ ಮತ್ತು ಎಲ್ಲಿ ಗುಡ್ಡಗಳು ಎಲ್ಲಿ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಅಲ್ಲಿ ಪ್ರಾಹಿಬಿಟರಿ ಆರ್ಡರ್ಸನ್ನು ಕೂಡ ನಾವು ಇಶ್ಯೂ ಮಾಡಿದ್ದೀವಿ. ಆ ಪ್ರಕಾರ ಜನರಿಗೆ ಅಲ್ಲಿ ಅವಕಾಶವಿರುವುದಿಲ್ಲ ಮೂವ್ಮೆಂಟ್ಗೆ, ಅದು ಒಂದು. ಅದೇ ರೀತಿ ನಮ್ಮ ಈ ನಂದಿ ಹಿಲ್ಸಲ್ಲಿ ರಿಸ್ಟ್ರಿಕ್ಷನ್ಸ್ ನಾವು ಮಾಡಿರೋದ್ರಿಂದ ಅಲ್ಲಿ ಜಿಲ್ಲೆಯಿಂದ ಮಾಡಿರುವಂಥ ರಿಸ್ಟ್ರಿಕ್ಷನ್ಸ್ ಪ್ರಾಹಿಬಿಟರಿ ಆರ್ಡರ್ಸ್ ಏನಿದೆ, ಅದೇ ರೀತಿ ಇಲ್ಲಿನೂ ಕೂಡ ನಂದಿ ಹಿಲ್ಸ್ ಕೆಳಗಡೆ ಬಂದು ನಮ್ಮ ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಮತ್ತು ದೊಡ್ಡಬಳ್ಳಾಪುರ ರೂರಲ್ ಪೊಲೀಸ್ ಇರುವಂಥ ಕೆಳಗಡೆ ಬಂದು ಫುಟ್ ಹಿಲ್ಸ್ ಏನಿದೆ ಅಲ್ಲಿ ಬಂದ ನಂತರ ಏನು ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನು ಕೂಡ ಅವರು ಫಾಲೋ ಮಾಡಬೇಕಾಗಿದೆ. ಅದಕ್ಕೆ ನಾವು ಏನೋ ಒಂದು ಸಫಿಷಿಯೆಂಟಾಗಿ ಮೆನ್ ಆ್ಯಂಡ್ ಫೋರ್ಸ್ ಡಿಪ್ಲಾಯ್ಮೆಂಟ್ ನಾವು ಮಾಡಿದ್ದೀವಿ. ಅದೇ ರೀತಿ ಕೆಲವೊಂದಿಷ್ಟು ಎಲ್ಲಿ ಹೆಚ್ಚು ಜಾಗ ಇದೆ ಅಲ್ಲಿ ಕಂಪಲ್ಸರಿ CCTV ಕ್ಯಾಮ್ರಾ ಇರ್ಬೋದು ಮತ್ತು ಕೆಲವೊಂದಿಷ್ಟು ಕಡೆಯಲ್ಲಿ ನೈಟ್ ವಿಷನ್ ಕ್ಯಾಮ್ರಾಸನ್ನು ಕೂಡ ನಾವು ಅಳವಡಿಸಿದ್ದೀವಿ. ಆ ಪ್ರಕಾರ ಅದನ್ನು ನೋಡ್ಕೊತಾ ಇದ್ದೀವಿ. ಅದೇ ರೀತಿ ಸಾಕಷ್ಟು ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಮೋರ್ ದೆನ್ 400 ಹೋಮ್ ಗಾರ್ಡ್ಸನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಅದೇ ರೀತಿ ಎಂಟೈರ್ ಡಿಸ್ಟ್ರಿಕ್ಟ್ ಪೊಲೀಸ್ ಫೋರ್ಸನ್ನು ಕೂಡ ಮೋರ್ ದೆನ್ 800 ಪೀಪಲ್, ಎವ್ರಿಬಡಿ ವಿಲ್ ಬಿ ಆನ್ ದ ರೌಂಡ್ಸ್, ಪೆಟ್ರೋಲಿಂಗಲ್ಲಿ ಇರ್ತೀವಿ. ಅದೇ ರೀತಿ ನ್ಯಾಷನಲ್ ಹೈವೇ ಅಥಾರಿಟಿ ಏನಿದೆ ಅವರಿಂದ ಒಂದು ಆ್ಯಂಬುಲೆನ್ಸ್ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್ ಅಥವಾ ಏನಾದರೂ ಆದರೆ ರೋಡಲ್ಲಿ ಅದನ್ನು ಕೂಡ ನಾವು ನೋಡ್ತೀವಿ. ಮತ್ತು ಅವ್ರದ್ದೇ ಆದ ಕೆಲವೊಂದಿಷ್ಟು ಹೈವೇ ಪೆಟ್ರೋಲಿಂಗ್ ಇದ್ದಾವೆ, ಅದನ್ನು ಕೂಡ ನಾವು ಉಪಯೋಗ ಮಾಡಿ ವಿಲ್ ಸಿ ಟು ಇಟ್ ದ್ಯಾಟ್ ಈ ಹೊಸ ವರ್ಷ ಏನು ನಾವು ವೆಲ್ಕಮ್ ಮಾಡ್ತೀವಿ 12 ಗಂಟೆ ಅದು, ಮತ್ತು ಅದಾದ ನಂತರ ಎಲ್ಲರೂ ರಿಟರ್ನ್ ಸೇಫ್ ಆಗಿ ಮನೆಗೆ ಅವರು ರಿಟರ್ನ್ ಆಗಬೇಕು. ಆ ದಿಶೆಯಲ್ಲಿ ಏನು ನಾವು ಮುನ್ಸೂಚನೆಗಳಿದ್ದಾವೆ, SOPs ಇದೆ, ಪ್ರತಿಯೊಂದು ಆಸ್ಪೆಕ್ಟ್ಸನ್ನು ನಾವು ಫಾಲೋ ಮಾಡಿ ನಮ್ಮ ಸಿಬ್ಬಂದಿ ಬೆಂಗಳೂರು ಜಿಲ್ಲಾ ಪೊಲೀಸ್ ಎನ್ಶೋರ್ ಮಾಡುತ್ತೆ. ಅದಕ್ಕೆ ನಾವು ಕೂಡ ಎಲ್ಲರೂ ರೌಂಡ್ಸಲ್ಲಿ ಇರ್ತೀವಿ, ಕಂಟಿನ್ಯೂಸ್ ಆಗಿ ಪೆಟ್ರೋಲಿಂಗ್ ಇರ್ತೀವಿ. ಆ್ಯಂಡ್ ವಿಲ್ ಸಿ ಟು ಇಟ್ ದಟ್ ಇಟ್ ಈಸ್ ಫಾಲೋಡ್ ಪ್ರಾಪರ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.